ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗಜಿನ್ನ ಮೇ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಗಳಿಂದ 2024 ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. 2024 ಸಾಲಿನ 5 ಮಂದಿಯರು ಪದ್ಮ ವಿಭೂಷಣ ಪ್ರಶಸ್ತಿಗೂ ಮತ್ತು 17 ಮಂದಿಗೂ ಪದ್ಮ ಭೂಷಣ ಪ್ರಶಸ್ತಿಯನ್ನು ಮತ್ತು 110 ಮಂದಿಯನ್ನು ಪದ್ಮಶ್ರೀ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಾಗಿದೆ. ಒಟ್ಟಿನಲ್ಲಿ 132 ಮಂದಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. 2024 ಸಾಲಿನ ಪದ್ಮಶ್ರೀ ಪುರಸ್ಕೃತರು 8 ಜನ ಕನ್ನಡಿಗರು ಯಾರಪ್ಪ ಅಂತಂದರೆ, ಖ್ಯಾತ ಮನೋವೈದ್ಯರಾದ ಡಾಕ್ಟರ್ CR ಚಂದ್ರಶೇಖರ್, ಟೆನ್ನಿಸ್ ಪಟು ರೋಹನ್ ಬೋಪಣ್ಣ, ಪ್ರೇಮ್ ಧನ್ರಾಜ್ ಇವರು ವೈದ್ಯಕೀಯಕ್ಕೆ ಸಂಬಂಧಿಸಿದ್ದಾರೆ. ಅನುಪಮ ಹೊಸಕೆರೆ ಕೆರೆಗೆ ಸಂಬಂಧಿಸಿದ್ದಾರೆ. SK ಕೃಷ್ಣಮೂರ್ತಿ ಸಾಹಿತ್ಯ, ಶಶಿ ಸೋನಿ ವ್ಯಾಪಾರ, ಸೋಮಣ್ಣ ಸಾಮಾಜಿಕ ಸೇವೆ, KS ರಾಜಣ್ಣ ಇವರು ಸಮಾಜ ಸೇವೆಗೆ ಸಂಬಂಧಿಸಿದ ಕನ್ನಡಿಗರಾಗಿದ್ದಾರೆ. ಪದ್ಮ ಪ್ರಶಸ್ತಿ ಪಡೆದ ವ್ಯಕ್ತಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ಸ್ವೀಕರಿಸಿದ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು 2024 ಸಾಲಿನ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿಯಾಗಿ ಭರತನಾಟ್ಯ ಕಲಾವಿದೆ ಪದ್ಮಾ ಸುಬ್ರಹ್ಮಣ್ಯಂ ಅವರಿಗೆ ಹಾಗೂ ಸುಲಭ ಇಂಟರ್ನ್ಯಾಷನಲ್ ಸಂಸ್ಥಾಪಕರಾದ ಬಿಂದೇಶ್ವರ್ ಪಾಠಕ್ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಈ ಬಿಂದೇಶ್ವರ್ ಪಾಠಕ್ ಅವರನ್ನು ಟಾಯ್ಲೆಟ್ ಮ್ಯಾನ್ ಎಂದು ಕರೆಯುತ್ತಾರೆ. ಬಿಂದೇಶ್ವರ್ ಪಾಠಕ್ ಟಾಯ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಅದೇ ರೀತಿ ಮುಂದೆ ನೋಡೋದಾದರೆ, ಭಾರತ ಮೊದಲ ಬಹು ಉದ್ದೇಶಿತ ಹಸಿರು ಜಲಜನಕ ಇದು ಪ್ರಾಯೋಗಿಕ ಯೋಜನೆ ಉದ್ಘಾಟನೆಯನ್ನು ಮಾಡಲಾಗಿದೆ ಇತ್ತೀಚೆಗೆ. ಎಲ್ಲಿ ಅಂದರೆ ಹಿಮಾಚಲ ಪ್ರದೇಶದ ಜಕ್ರಿಯಲ್ಲಿ. ಸಟ್ಲೆಜ್ ವಿದ್ಯುತ್ ನಿಗಮವು ಭಾರತದ ಮೊದಲ ಬಹು ಉದ್ದೇಶಿತ ಹಸಿರು ಜಲಜನಕ ಪ್ರಾಯೋಗಿಕ ಯೋಜನೆಯನ್ನು ಹಿಮಾಚಲ ಪ್ರದೇಶದ ಜಕ್ರಿಯಲ್ಲಿ ಉದ್ಘಾಟಿಸಲಾಯಿತು. ಬಹು ಉದ್ದೇಶಿತ ಯೋಜನೆಯು ಶಾಖ ಮತ್ತು ಶಕ್ತಿಯ ಸಂಯೋಜಿತ ಯೋಜನೆಯಾಗಿದೆ. ಈ ಯೋಜನೆಯ ಉದ್ಘಾಟನೆಯಿಂದ ಸಟ್ಲೆಜ್ ವಿದ್ಯುತ್ ನಿಗಮ ಹಿಮಾಚಲ ಪ್ರದೇಶದ ಜಕ್ರಿಯಲ್ಲಿನ ನಫ್ತಾ ಜಾಕ್ರಿ ಜಲವಿದ್ಯುತ್ ಕೇಂದ್ರ 1500 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದುವಂತಾಗಿದೆ. ಇದು ಯಾವುದು? ನಫ್ತಾ ಜಾಕ್ರಿ ಜಲವಿದ್ಯುತ್ ಕೇಂದ್ರ ಎಲ್ಲಿದೆ ಅಂದರೆ ಇದು ಹಿಮಾಚಲ ಪ್ರದೇಶದ ಜಕ್ರಿಯಲ್ಲಿದೆ. ಭಾಳ ಇಂಪಾರ್ಟೆಂಟ್. ಫಸ್ಟ್ ಸ್ಕ್ರೀನ್ ಶಾಟ್ ಅಂತ ತೆಗೆದುಕೊಳ್ಳಿ ಇದನ್ನು. ಅದೇ ರೀತಿಯಾಗಿ ಪ್ರಮುಖ ಅಂಶ ನೋಡೋದಾದರೆ, ಭಾರತ ಮೊದಲ ಹಸಿರು ಜಲಜನಕ ಚಾಲಿತ ಬಸ್ಸು ಮೊದಲ ಬಾರಿಗೆ ನವದೆಹಲಿಯಲ್ಲಿ ಚಾಲನೆಗೊಂಡಿದೆ. ನವದೆಹಲಿಯಲ್ಲಿ ಹಸಿರು ಜಲಜನಕ ಚಾಲಿತ ಬಸ್ ಆಗಿದೆ ಇದು. ಅದೇ ರೀತಿಯಾಗಿ ಭಾರತ ಮೊದಲ ಜಲಜನಕ ಬಸ್ಸು ಲಡಾಖ್ ಲೇಹ್ನಲ್ಲಿ ಸಾರ್ವಜನಿಕ ಸಾರಿಗೆ ವಾಹನವಾಗಿ ಚಾಲನೆಗೊಂಡಿದೆ. ಭಾರತದ ಮೊದಲ ದೇಶೀಯ ನಿರ್ಮಿತ ಹೈಡ್ರೋಜನ್ ಚಾಲಿತ ಶೆಲ್ ಬಸ್ಸು ಅಂದರೆ ಪುಣೆಯಲ್ಲಿ ಇದು ಆರಂಭವಾಗಿದೆ. ಶೆಲ್ ಬಸ್ಸು. ಭಾರತದ ಮೊದಲ ಜಲಜನಕ ರೈಲು ಇಂಧನ ಮರುಪೂರಣ ನಿಲ್ದಾಣ ಎಲ್ಲಿದೆ ಅಂದರೆ ಹರಿಯಾಣದ ಜಿಂದ್ ರೈಲು ನಿಲ್ದಾಣ. ಇದು ಭಾರತದ ಮೊದಲ ಜಲಜನಕ ರೈಲು ನಿಲ್ದಾಣ ಮರುಪೂರಣ ನಿಲ್ದಾಣ ಆಗಿದೆ. ಭಾಳ ಇಂಪಾರ್ಟೆಂಟ್ ಫ್ರೆಂಡ್, ನೋಡಿಕೊಳ್ಳಿ. ಅದೇ ರೀತಿ ಮುಂದೆ ನೋಡೋಣ. ಇತ್ತೀಚೆಗೆ ಲಡಾಖ್ ಉಳಿಸಿ ಹೋರಾಟ ಗಡಿಯತ್ತ ನಡಿಗೆಯನ್ನು ಸಾಗಿಸಿದ್ದಾರೆ. ಅಂದರೆ ಇತ್ತೀಚೆಗೆ ಲಡಾಖ್ನಲ್ಲಿರುವ ಜನಗಳು ಗಡಿಯಲ್ಲಿ ಹೋರಾಟ ನಡೆಸಿಕೊಂಡು ಹೋಗಬೇಕೆಂದು ನಿಂತಿದ್ದರು. ಅಂದರೆ ಲಡಾಖ್ನ ಸಾಮಾಜಿಕ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಲಡಾಖನ್ನು ಉಳಿಸಿ ಹೋರಾಟದ ಅಭಿಯಾನವಾಗಿ ಗಡಿಯತ್ತ ನಡಿಗೆಯನ್ನು ಆಯೋಜಿಸಿದರು. ಗಡಿಯತ್ತ ನಡಿಗೆ ಆಯೋಜಕರಲ್ಲಿ ಶಿಕ್ಷಣ ತಜ್ಞ 2018 ಸಾಲಿನ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಮತ್ತು ಹವಾಮಾನ ಕಾರ್ಯಕರ್ತ ಸೋನಮ್ ವಾಂಗ್ಚುಕ್ನವರು ಲಡಾಖ್ನ ಲೇಹ್ನಲ್ಲಿ 30,000 ಜನರ ಸಭೆಗೆ 21 ದಿನಗಳ ಹವಾಮಾನ ಉಪವಾಸವನ್ನು ಘೋಷಿಸಿದ್ದರು.
ಈ ಗಡಿಯತ್ತ ನಡಿ ಕಾರ್ಯಕ್ರಮದ ಏನೋ ಉದ್ದೇಶಪ್ಪ ಅಂದ್ರೆ ಚೀನಾದ ಸೈನಿಕರು ಭಾರತದ ಗಡಿಯನ್ನು ಪ್ರವೇಶಿಸಿ ಎಲ್ಲೆಲ್ಲಿ ಒಳಗೆ ಬಂದಿದ್ದಾರೆ ಮತ್ತು ಲಡಾಖ್ ಜನರು ತಮ್ಮ ದೇಶದ ನೆಲಕ್ಕೆ ಕಾಲಿಡುವುದಕ್ಕೆ ಏಕೆ ಚೀನಾ ಸೇನೆಯನ್ನು ತಡೆಯುತ್ತಿದೆ ಎಂಬುದು ಜಗತ್ತಿನೆದುರು ಸಾಕ್ಷಿ ಸಮೇತವಾಗಿ ಬಹಿರಂಗಪಡಿಸುವುದು ಗಡಿಯತ್ತ ನಡಿಗೆ ಕಾರ್ಯಕ್ರಮವಿತ್ತು. ಈ ಲಡಾಖ್ನಲ್ಲಿ ಆ ಚೀನಾ ತಡೆಯುತ್ತಿತ್ತು ಜನರಿಗೆ ಹೋಗಲು. ಆದ ಕಾರಣ ಇದು ಜಗತ್ತಿಗೆ ತೋರಿಸಲು ಜನಗಳೆಲ್ಲರೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಅದೇ ರೀತಿ ಪ್ರಮುಖ ಮಾಹಿತಿಗಳಿದ್ದಾವೆ ಫ್ರೆಂಡ್ಸ್, ನೋಡಿಕೊಳ್ಳಿ. ಗಡಿಯತ್ತ ನಡಿಗೆ ವಾಪಸ್ ಪಡೆದ ಆಯೋಜಕರು ಹೋಗ್ಬೇಕಂತ ಮಾಡಿದ್ರೆ ಆದರೆ ಹೋಗಲಿಲ್ಲ. ಅಂದರೆ ಸುಮಾರು 10,000 ಮಂದಿ ಲಡಾಖ್ಗಳು ಗಡಿಯತ್ತ ನಡಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧರಾಗಿದ್ದರು. ಆದರೆ ಮೆರವಣಿಗೆ ಒಂದು ದಿನ ಇದ್ದಾಗಲೇ ಅಲ್ಲಿನ ಆಡಳಿತವು ನಿಷೇಧಾಜ್ಞೆ ಹೇರಿತು. ಯಾರೂ ಪೂರ್ವಾನುಮತಿ ಪಡೆಯದೆ ಇಲ್ಲದೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿತು. ರ್ಯಾಲಿ ಮೆರವಣಿಗೆ ನಡೆಸುವಂತೆ ಎಂದು ನಿರ್ಬಂಧ ಹೇರಿತು. ಹೀಗಾಗಿ ಗಡಿಯತ್ತ ನಡಿಗೆ ಕಾರ್ಯಕ್ರಮವನ್ನು ಆಯೋಜಕರು ವಾಪಸ್ ತೆಗೆದುಕೊಂಡಿದ್ದಾರೆ. ಪ್ರಮುಖ ಅಂಶಗಳಿದೆ ಫ್ರೆಂಡ್ಸ್, ನೋಡಿಕೊಳ್ಳಿ. ಭಾಳ ಇಂಪಾರ್ಟೆಂಟ್. ಲಡಾಖ್ನ ಕ್ಷಿಪ್ರ ಅಭಿವೃದ್ಧಿಯನ್ನು ಮಾಡಬೇಕೆಂದು ಆಯೋಜಿಸಲಾಗಿದೆ. ಲಡಾಖ್ ಪ್ರದೇಶವು ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ಪಡೆದ ನಂತರ ಕ್ಷಿಪ್ರವಾಗಿ ಮೂಲಭೂತ ಸೌಕರ್ಯಗಳನ್ನು ಹೊಂದುತ್ತಿದೆ. ಈ ಹಿನ್ನೆಲೆಯಲ್ಲಿ NMSHEಯ ಉದ್ದೇಶಗಳನ್ನು ನಿರ್ಲಕ್ಷಿಸುತ್ತಿದೆ ಎಂದು ಹೇಳಲಾಗಿದೆ. ಯಾವುದರಲ್ಲಿ ಲಡಾಖ್ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಡುವೆ ಪರಿಸರ ಕಾಳಜಿಗಳು ಹಿಮಾಲಯದ ಪರಿಸರ ವ್ಯವಸ್ಥೆಯ ಉಳಿವಿಗಾಗಿ ರಾಷ್ಟ್ರೀಯ ಮಿಷನ್ NMSHE ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಅದರ ಬಗ್ಗೆ. ಲಡಾಖ್ ಬಗ್ಗೆ ಮಾಹಿತಿ ಇದೆ ನೋಡಿ. ಅದೇ ರೀತಿಯಾಗಿ ಲಡಾಖ್ ಅಪಾರ ಪ್ರಮಾಣದ ಖನಿಜ ನಿಕ್ಷೇಪವನ್ನು ಹೊಂದಿದೆ. ಇದು ಚಿನ್ನ, ಆರ್ಸೆನಿಕ್, ಕೋಬಾಲ್ಟ್, ಜಿಮ್ಸ್, ನಿಕಲ್ ಇನ್ನು ಮುಂತಾದ ಖನಿಜಗಳನ್ನು ಹೊಂದಿದೆ ಇದು. ಆದರೆ ಅಲ್ಲಿ ಗಣಿಯನ್ನು ಮಾಡಲು ಅಲ್ಲಿರುವ ಜನರು ಒಪ್ಪುತ್ತಿಲ್ಲ. ಪರಿಸರ ತೀವ್ರವಾಗಿ ಹಾನಿಯಾಗುತ್ತದೆ ಅಂತ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಲ್ಲಬೇಕೆಂಬುದು ಲಡಾಖ್ ಅವರ ಜನರ ಮತ್ತೊಂದು ಆಗ್ರಹ ಆಗಿದೆ. ಆದ ಕಾರಣ ಇಲ್ಲಿ ಯಾರು ಗಣಿಯನ್ನು ನಿಷೇಧಿಸಲಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ವಿಶ್ವ ಹವಾಮಾನ ಸಂಸ್ಥೆ ಏಷ್ಯಾದ ಹವಾಮಾನ ಸ್ಥಿತಿಗತಿ 2023 ವಿಶ್ವ ಹವಾಮಾನ ಸಂಸ್ಥೆ ಅಂದರೆ ವಿಶ್ವ ಹವಾಮಾನ ಸಂಸ್ಥೆ ಏಷ್ಯಾ ಹವಾಮಾನ ಸ್ಥಿತಿಗತಿ 2023 ವರದಿಯನ್ನು ಬಿಡುಗಡೆ ಮಾಡಿದೆ. 2023ನೇ ಸಾಲಿನ ಏಷ್ಯಾವು ಹವಾಮಾನ, ವಾಯುಗುಣ ಮತ್ತು ನೀರಿಗೆ ಸಂಬಂಧಿಸಿದಂತೆ ಹಲವು ರೀತಿಯ ವೈಪರೀತ್ಯಗಳನ್ನು ಅನುಭವಿಸಿದೆ. ಈ ಮೂಲಕ ಏಷ್ಯಾ ಪ್ರದೇಶವು ಜಗತ್ತಿನಲ್ಲಿ ಹೆಚ್ಚು ಹವಾಮಾನ ಸಂಬಂಧಿ ದುರಂತಗಳನ್ನು ಕಂಡ ಪ್ರದೇಶ ಎಂದು ತನ್ನ ವರದಿಯಲ್ಲಿ ಈ ಹವಾಮಾನ ಸಂಸ್ಥೆ ಹೇಳಿದೆ. ಇಲ್ಲಿ ಏಷ್ಯಾ ಯಾಕಪ್ಪ ಅಂತಂದರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಶಾಖ ಆಗುತ್ತಿದೆ. ಏಷ್ಯಾದಲ್ಲಿ ಶಾಖವು ವಿಪರೀತ ಏರಿಕೆಯಾಗುತ್ತಿದೆ ಎಂದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ 2023ರಲ್ಲಿ ವಾರ್ಷಿಕ ಸರಾಸರಿ ಮೇಲ್ಮೈ ತಾಪಮಾನವು 1961-90ರ ಸರಾಸರಿಗಿಂತ 1.87 ಡಿಗ್ರಿ ಸೆಲ್ಸಿಯಸ್ ಮತ್ತು 1991-2022ರ ಸರಾಸರಿಗಿಂತ 0.91 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ. ಇದರಿಂದ ಹಿಮನದಿಗಳ ಮೇಲೆ ಬಹಳ ಪರಿಣಾಮ ಬೀರಿ ತಾಪಮಾನ ಏರಿಕೆ ಆಗಿದೆ. ಅದೇ ರೀತಿಯಾಗಿ ಮಳೆ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಸಮುದ್ರ ಮೇಲ್ಮೈ ತಾಪಮಾನ ಹೆಚ್ಚಾಗಿದೆ. ಇಲ್ಲಿ ಏಷ್ಯಾದಲ್ಲಿ ವರದಿಯಲ್ಲಿ ಪ್ರಮುಖ ಅಂಶಗಳು ನೋಡೋದಾದರೆ ಏಷ್ಯಾ ಖಂಡವು ಜಾಗತಿಕ ಸರಾಸರಿಗಿಂತ ವೇಗವಾಗಿ ಬೆಚ್ಚಗಾಗುತ್ತಿರುವುದರಿಂದ ಇದು ಪ್ರಪಂಚದಾದ್ಯಂತ ಯಾವುದೇ ಪ್ರದೇಶಕ್ಕಿಂತ ಹೆಚ್ಚು ಹವಾಮಾನ ಮತ್ತು ಜಲ ಸಂಬಂಧಿಸಿದ ಘಟನೆಗಳಿಗೆ ಸಾಕ್ಷಿಯಾಗಿದೆ.
2023ರಲ್ಲಿ 79 ಘಟನೆಗಳು ಜಲಮಾಪನ ಶಾಸ್ತ್ರದ ಅಪಾಯಗಳಿಗೆ ಸಂಬಂಧಿಸಿದೆ. ಇವು 9 ದಶಕಗಳು ಹೆಚ್ಚು ಜನರ ಮೇಲೆ ಪರಿಣಾಮ ಬೀರಿತು ಮತ್ತು ಏಷ್ಯಾದಾದ್ಯಂತ ನೆರವು 2000ಕ್ಕೂ ಹೆಚ್ಚು ಜನರ ಮೇಲೆ ಸಾವಿಗೆ ಕಾರಣವಾಯಿತು. ಈ ಘಟನೆಗಳಲ್ಲಿ ಪ್ರಮುಖ ಮತ್ತು ಚಂಡಮಾರುತ ಘಟನೆಗಳು 80% ಕಾರಣವಾಗಿವೆ. ಎಷ್ಟು 80% ಚಂಡಮಾರುತಗಳಿಂದ ಹಾನಿಯಾಗಿದ್ದ ಪ್ರದೇಶವಾಗಿದೆ ಏಷ್ಯಾ. ಅದೇ ರೀತಿಯಾಗಿ ಇದು ಹವಾಮಾನ ವೈಪರೀತ್ಯದಿಂದ 70% ಕಾರ್ಮಿಕರಿಗೆ ಸಮಸ್ಯೆಯಾಗಿದೆ. ಅಂದರೆ ILO ವತಿಯಿಂದ ಪ್ರಕಟವಾದ ವರದಿಯನ್ವಯ ಜಾಗತಿಕವಾಗಿ 70% ಕಾರ್ಮಿಕರು ಪಡೆಯುವ ಹವಾಮಾನ ಬದಲಾವಣೆಯಿಂದ ಕಾರ್ಯನಿರಂತರ ಸ್ಥಳದಲ್ಲಿ ಸುರಕ್ಷತೆ, ಆರೋಗ್ಯ, ವಾತಾವರಣವಿಲ್ಲದೆ ಸಮಸ್ಯೆಗೆ ಎದುರಿಸುತ್ತಿದ್ದರು. ಇವರು ವಾರ್ಷಿಕವಾಗಿ 23 ಮಿಲಿಯನ್ ಕಾರ್ಮಿಕರು ಗಾಯಗೊಳಗಾಗುತ್ತಿದ್ದಾರೆ. 18,970 ಕಾರ್ಮಿಕರು ಮರಣ ಹೊಂದುತ್ತಿದ್ದಾರೆ ಮತ್ತು ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಎಂದು ಹೇಳಲಾಗಿದೆ. ಪ್ರಮುಖ ಮಾಹಿತಿ ಇದೆ ಫ್ರೆಂಡ್ಸ್, ಒಂದ್ಸಲ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ವಿಶ್ವ ಹವಾಮಾನ ಸಂಸ್ಥೆ ಇತ್ತೀಚೆಗೆ ವಿಶ್ವ ಹವಾಮಾನ ಸ್ಥಿತಿಗತಿ 2023 ಬಿಡುಗಡೆ ಮಾಡಿದೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ 2023ರಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕಲಾಪ ನಡೆಸಿದ ರಾಜ್ಯಗಳಲ್ಲಿ ಕರ್ನಾಟಕ 3ನೇ ಸ್ಥಾನ ಪಡೆದಿದೆ. ಅತಿ ಹೆಚ್ಚು ವಿಧಾನಸಭಾ ಕಲಾಪ ನಡೆಸಿದ ರಾಜ್ಯಗಳಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಮೊದಲ 2 ಸ್ಥಾನಗಳಲ್ಲಿ ಕ್ರಮವಾಗಿ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳ ಪಡೆದಿವೆ ಎಂದು PRS ಶಾಸಕಾಂಗ ಸಂಶೋಧನೆ ಎಂಬ ಸಂಸ್ಥೆಯ ಅಧ್ಯಯನ ವರದಿಯಲ್ಲಿ ಪ್ರಕಟಿಸಿದೆ. 2023ರಲ್ಲಿ ವಿಧಾನಸಭಾ ಕಲಾಪಗಳಲ್ಲಿ ನಡೆದ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. 1ನೇದು ಮಹಾರಾಷ್ಟ್ರ, 2ನೇದು ಪಶ್ಚಿಮ ಬಂಗಾಳ, 3ನೇದು ಕರ್ನಾಟಕ ಆಗಿದೆ. ಒಂದು ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಕರ್ನಾಟಕ. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ. ಅಪ್ಲೈಡ್ ಕ್ವೆಶನ್ ಆಗ್ಬೋದು ಇವು. ಅದೇ ರೀತಿಯಾಗಿ ಮುಂದೆ ನೋಡೋಣ. ಸರ್ಕಾರಿ ಉದ್ಯೋಗಿಗಳ ಅಮೃತ್ ಜ್ಞಾನಕೋಶ ಅಭಿಯಾನ. ನಾಗರಿಕ ಸೇವೆಗಳ ಕೌಶಲ್ಯ ವೃದ್ಧಿ ಆಯೋಗವು ಅಮೃತ ಜ್ಞಾನಕೋಶವನ್ನು ಅಭಿವೃದ್ಧಿಪಡಿಸುತ್ತಿದೆ. ಅಧಿಕಾರಶಾಹಿ ವರ್ಗದ ಕೌಶಲ್ಯ ಸುಧಾರಣೆಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರ ಈಗಾಗಲೇ ಮಿಷನ್ ಕರ್ಮಯೋಗಿ ಆರಂಭಿಸಿದೆ. ಯಾವುದು? ಕೇಂದ್ರ ಸರ್ಕಾರ ಮಿಷನ್ ಕರ್ಮಯೋಗಿ ಎಂದು ಆರಂಭಿಸಿದೆ. ಇದರ ಭಾಗವಾಗಿ ಸರ್ಕಾರ ಅಮೃತ ಜ್ಞಾನಕೋಶವನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದರ ಭಾಗವಾಗಿ ಇದೊಂದು ಕೇಸ್ ಸ್ಟಡಿ ರೂಪದಲ್ಲಿ ಸಾರ್ವಜನಿಕ ಆಡಳಿತದಲ್ಲಿನ ಉತ್ತಮ ಅಭ್ಯಾಸಗಳು ಭಂಡಾರ ಎನಿಸಿಕೊಳ್ಳಲಿದೆ. ಮಾನವನ ಸಂಪನ್ಮೂಲ ನಿರ್ವಹಣೆಯ ಚೌಕಟ್ಟಿನೊಳಗೆ ಕರ್ಮಯೋಗಿಗಳ ಸಾಮರ್ಥ್ಯ ವೃದ್ಧಿಗೊಳಿಸಲು ಇದು ಅನುಕೂಲವಾಗಲಿದೆ. ನಾಗರಿಕ ಸೇವಾ ಉದ್ಯೋಗಿಗಳನ್ನು ಭವಿಷ್ಯದ ಅಗತ್ಯತೆಗೆ ತಕ್ಕಂತೆ ಕೌಶಲ್ಯತರನ್ನಾಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಅಂದರೆ ನಾಗರಿಕನನ್ನು ಭವಿಷ್ಯದ ಅಗತ್ಯತೆಗೆ ಬೇಕಾದಂತೆ ಅವರಲ್ಲಿ ಕೌಶಲ್ಯ ಬೆಳೆಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಯಾವ ಯೋಜನೆ ಅಂದರೆ ಜ್ಞಾನಕೋಶ, ಅಮೃತ ಜ್ಞಾನಕೋಶ ಯೋಜನೆ. ಅದೇ ರೀತಿಯಾಗಿ ಇತ್ತೀಚೆಗೆ ಚಿಪ್ ಉತ್ಪಾದನೆ ಮತ್ತು ಸಂಶೋಧನೆ ಕ್ಲಸ್ಟರ್ ಅಭಿವೃದ್ಧಿಗೆ ಸ್ಯಾಮ್ಸಂಗ್ ಜೊತೆ ಅಮೆರಿಕದ 53,000 ಕೋಟಿ ಒಪ್ಪಂದ ನಡೆದಿದೆ. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡ್ಕೊಳ್ಳಿ. ಸ್ಯಾಮ್ಸಂಗಿಂದ ಅಮೇರಿಕದ 53 ಕಂಪನಿಗಳಲ್ಲಿ ಈ 53,000 ಕೋಟಿ ಒಪ್ಪಂದ ನಡೆದಿದೆ ಅಮೇರಿಕದ ಕಂಪನಿಗಳ ಜೊತೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ಸಾಸ್ನಲ್ಲಿ ಕಂಪ್ಯೂಟರ್ ಚಿಪ್ ಉತ್ಪಾದನೆ ಮತ್ತು ಸಂಶೋಧನೆ ಕ್ಲಸ್ಟರ್ ಅಭಿವೃದ್ಧಿಗಾಗಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಗೆ 53,000 ಕೋಟಿ ಅಂದರೆ $6.4 ಬಿಲಿಯನ್ ನೆರವು ನೀಡುವ ಒಪ್ಪಂದಕ್ಕೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಮುಂದಾಗಿದ್ದಾರೆ. ಯಾರು? ಅಮೆರಿಕದ ಅಧ್ಯಕ್ಷ ಜೋ ಬೈಡನ್. ಪ್ರಮುಖ ಇದೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಭಾರತ್ ಪೇ1 ಅನಾವರಣ ಮಾಡಲಾಗಿದೆ ಇತ್ತೀಚೆಗೆ. QR ಕೋಡ್ ಡಿಸ್ಪ್ಲೇ ಸ್ಪೀಕರ್ POS ಅಂದರೆ ಪಾಯಿಂಟ್ ಆಫ್ ಸೇಲ್
ಎಲ್ಲ ಒಂದೆಡೆ ಇದ್ದು ಪಾವತಿ ಸುಗಮಗೊಳಿಸುವ ಭಾರತ್ ಪೇ ಅನ್ನು ಭಾರತೀಯ ಫಿನ್ಟೆಕ್ ಸಂಸ್ಥೆ ಭಾರತ್ ಪೇ ಅನಾವರಣಗೊಳಿಸಲಾಯಿತು. ಇದನ್ನು ಭಾರತ್ ಪೇ ಅಂದರೆ ಎಲ್ಲ ಒಳಗೊಂಡಿದೆ. ಇದು QR ಕೋಡ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಅಥವಾ ಪಾಯಿಂಟ್ ಆಫ್ ಸೇಲ್ ಆಗಿರ್ಬೋದು, ಎಲ್ಲ ಒಳಗೊಂಡ ಒಂದು ಭಾರತ್ ಪೇಯನ್ನು ಇತ್ತೀಚೆಗೆ ಭಾರತೀಯ ಫಿನ್ಟೆಕ್ ಸಂಸ್ಥೆ ಭಾರತ್ ಪೇಯನ್ನು ಅನಾವರಣಗೊಳಿಸಿದೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಬರೋಣ. ಅದೇ ರೀತಿಯಾಗಿ ಭಾರತ್ ಪೇ CEO ಆಗಿ ನಳಿನ್ ನೇಗಿ ಆಗಿದ್ದಾರೆ. ಇವರು ಭಾರತ್ ಪೇ CEO ಯಾರಂದರೆ ನಳಿನ್ ನೇಗಿ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ವಂದೇ ಮೆಟ್ರೋ ಬೃಹತ್ ನಗರಗಳಿಂದ ಸಮೀಪದ ಉಪನಗರಗಳಿಗೆ ವಂದೇ ಮೆಟ್ರೋ ಸುಮಾರು 124 ನಗರಗಳನ್ನು ಸಂಪರ್ಕಿಸುತ್ತದೆ ಮತ್ತು ಗುರುತಿಸಲಾದ ನಗರಗಳಾದ ಲಕ್ನೋ, ಕಾನ್ಪುರ್, ಆಗ್ರಾ, ಮಥುರಾ, ದಿಲ್ಲಿ, ರೆವಾರಿ, ಭುವನೇಶ್ವರ್, ಬಾಲ್ಸೂರ್ ಮತ್ತು ತಿರುಪತಿ, ಚೆನ್ನೈ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಯಾವುದು ವಂದೇ ಮೆಟ್ರೋ. ಇದು ಪ್ರಮುಖ ಇದೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಕೂಡ ಇದು ಚೆನ್ನೈ, ತಿರುಪತಿ ಮತ್ತು ದೆಹಲಿ, ರೆವಾರಿ, ಭುವನೇಶ್ವರ್, ಬಾಲ್ಸೂರ್, ಆಗ್ರಾ, ಮಥುರಾ, ಕಾನ್ಪುರ್, ಲಕ್ನೋ ಇನ್ನೂ ಹಲವೆಡೆ ಇದು ಸಾಗಲಿದೆ. ಭಾಳ ಪ್ರಮುಖವಾದ ವಿಷಯವಾಗಿದೆ ಫ್ರೆಂಡ್ಸ್, ನೋಡಿಕೊಳ್ಳಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಗೆ ಮುಂದೆ ನೋಡೋದಾದರೆ ಅಮೆಜಾನ್ನಲ್ಲಿ ಶಿವಕಯ್ಯ ಮತ್ತು ಡಿಜಿಟ್ ರೋಬೋಟ್ ಬಳಕೆ. ವಿಶ್ವದ 2ನೇ ಅತಿ ದೊಡ್ಡ ಖಾಸಗಿ ಉದ್ಯೋಗದಾತ ಎನಿಸಿದಂತೆ ಅಮೆಜಾನ್ ತನ್ನ ಉದ್ಯೋಗಿಗಳೊಂದಿಗೆ ಕೆಲಸ ಮಾಡಲು 7,50,000ಕ್ಕೂ ಹೆಚ್ಚು ರೋಬೋಟ್ಗಳನ್ನು ನಿಯೋಜಿಸಲಾಗಿದೆ. ಯಾವುದು ಅಮೆಜಾನ್. ಈ ಅಮೆಜಾನ್ ಏನು ಮಾಡಿದೆ, ಅತಿ ಹೆಚ್ಚು ಮನುಷ್ಯರಿಗಿಂತ ರೋಬೋಟ್ಗಳನ್ನೇ ಅದರಲ್ಲಿ ಬಳಕೆಯನ್ನು ಮಾಡ್ತಿದೆ. ಪ್ಯಾಕಿಂಗ್ ಮಾಡೋದರಲ್ಲಿ ಇದು ಹೆಚ್ಚಿನ ಬಳಕೆ ಆಗುತ್ತಿದೆ. ಆದ ಕಾರಣ ಇತ್ತೀಚೆಗೆ 1,00,000 ಮಂದಿಯನ್ನು ತೆಗೆದುಹಾಕಲಾಗಿದೆ. ಈ ರೋಬೋಟ್ಗಳಿಂದ ಜನರಿಗೆ ಕೆಲಸ ಹೋಗೋದಂದ್ರೆ ಕನ್ಫರ್ಮ್ ಆಗಿದೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ರಷ್ಯಾದ ಜಪೋರಿಜಿಯಾ ಅಣುಸ್ಥಾವರದ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ. ಇತ್ತೀಚೆಗೆ ಯುರೋಪಿನ ಅತಿ ದೊಡ್ಡ ಅಣುಸ್ಥಾವರ ಎಂದೇ ಖ್ಯಾತವಾದ ರಷ್ಯಾದ ವೈರತನದ ಜಪೋರಿಜಿಯಾ ಅಣುಸ್ಥಾವರವಾದ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ. ಇದೊಂದು ದೊಡ್ಡ ಅಣುಸ್ಥಾವರ ದುರ್ಘಟನೆ ಎಂದು ವಿಶ್ವಸಂಸ್ಥೆಯ ಅಣುಶಕ್ತಿ ಕಣ್ಗಾವಲು ಸಂಸ್ಥೆ ಮುಖ್ಯಸ್ಥರು ರಫೇಲ್ ಮರಿಯಾನೋ ಗ್ರಾಸಿ ಅವರು ಹೇಳಿದ್ದಾರೆ. ಈ ಜಪೋರಿಜಿಯಾ ಎಲ್ಲಿ ಬರ್ತದೆ ಅಂದರೆ ರಷ್ಯಾದಲ್ಲಿ ಬರ್ತದೆ. ಇದೊಂದು ಅಣುಸ್ಥಾವರವಾಗಿದೆ. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ. ಇದನ್ನು ಕೂಡ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಅಥವಾ ಒಂದು ಕಡೆ ನೋಟ್ಸಲ್ಲಿ ಬರ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ DD ನ್ಯೂಸ್ನ ಲಾಂಛನವನ್ನು ಕೆಂಪು ಬಣ್ಣದಿಂದ ಇತ್ತೀಚೆಗೆ ಕೇಸರಿ ಬಣ್ಣಕ್ಕೆ ಬದಲಾವಣೆ ಮಾಡಿದ್ದಾರೆ. ಯಾವುದೋ DD ನ್ಯೂಸ್. ಪ್ರಸಾರಿ ಭಾರತಿ ಸಂಸ್ಥೆಯ ನೂತನ ಮುಖ್ಯಸ್ಥರು ಯಾರಪ್ಪ ಅಂತಂದರೆ ನವನೀತ್ ಕುಮಾರ್ ಸೆಹಗಲ್. ಪ್ರಸಾರಿ ಭಾರತದ ಸೆಹಗಲ್ ಅಂದೆ ಪ್ರಮುಖ ಇದೆ, ಇದು ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಕೇರಳದಲ್ಲಿ ಮತ್ತೆ ಕಾಡಿದ ಅಕ್ಕಿ ಜ್ವರ. ನೆರೆ ರಾಜ್ಯ ಕೇರಳ ರಾಜ್ಯದ ಆಲಪ್ಪುಳದ 2 ಗ್ರಾಮಗಳಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಿದೆ. ವಿಲ್ಲಕುಮಾರಂ ಮತ್ತು ಚೇರುತಾನ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಾಕಿದ ಬಾತುಗಳಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಇದು ಭೂಪಾಲ್ನ ಪ್ರಯೋಗಾಲಯದಲ್ಲಿ ನಡೆದ ತಪಾಸಣೆ ವರದಿ ದೃಢಪಟ್ಟಿದೆ. ಇದು ಎಲ್ಲಿ ನಡೆಸಲಾಯಿತು ಅಂದರೆ ಈ ಭೂಪಾಲ್ನಲ್ಲಿ ಪ್ರಯೋಗಾಲಯದಲ್ಲಿ ನಡೆಸಲಾಯಿತು. ಅದು ಕನ್ಫರ್ಮ್ ಮಾಡಿದೆ ಇದು ಅಕ್ಕಿ ಜ್ವರನೇ ಅಂತ. ಏನಪ್ಪ ಇದು ಅಕ್ಕಿ ಜ್ವರ ಅಂತ ಹೇಳ್ತಂದರೆ ಇದು ಇನ್ಫ್ಲುಯೆಂಜಾ ಟೈಪ್ A ವರ್ಗದ ವೈರಸ್ ಆಗಿದೆ. ಇದು H5N1, H5N6, H5N8ನಿಂದ ಬರುವ ಅತಿ ವೇಗದಲ್ಲಿ ಪ್ರಸರಣ ಹೊಂದುವ ಸಾಂಕ್ರಾಮಿಕ ರೋಗವಾಗಿದೆ.
ಸಾಮಾನ್ಯವಾಗಿ ಇದು ಕೋಳಿಗಳ ಸಾಗಾಣಿಕೆ ಕೇಂದ್ರಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಕೋಳಿಗಳ ಸಾಗಾಣಿಕೆ ಕೇಂದ್ರಗಳಲ್ಲಿ ಒಂದು ಕೋಳಿಗೆ ಸೋಂಕು ತಗುಲಿದರೆ ಕೆಲವೇ ದಿನಗಳಲ್ಲಿ ಕೋಳಿಗಳ ಮಾರಣ ಹೋಮ ನಡೀತದೆ. ಅಲ್ಲಿ ಹಲವು ಕೋಳಿಗಳಿಗೆ ಬರುತ್ತೆ ಅನ್ನೋಂಗೆ ಅರ್ಥ. ಹೀಗಾಗಿ ರೋಗ ಕಾಣಿಸಿಕೊಂಡ ಪ್ರದೇಶ ಮತ್ತು ಸುತ್ತಮುತ್ತಲ ಹಕ್ಕಿಗಳನ್ನು ಕೊಲ್ಲಲು ಮೂಲಕ ವೈರಸ್ ಹರಡುವ ನಿಯಂತ್ರಿಸುವುದು ಒಂದು ಕ್ರಮವಾಗಿದೆ. ಎಲ್ಲಿ ಬಂದಿರೋ ಜಾಗದಲ್ಲಿ ಆ ಕೋಳಿಗಳನ್ನು ಸಾಯಿಸುವ ಮೂಲಕ ಆ ವೈರಸ್ಸನ್ನು ತಡೆಯಬಹುದಾಗಿದೆ. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಅಕ್ಕಿ ಜ್ವರ ಮೊದಲು ಕಾಣಿಸ್ಕೊಂಡಿದ್ದು ಎಲ್ಲಪ್ಪ ಅಂತಂದ್ರೆ, ಅಕ್ಕಿ ಜ್ವರ ಆಫ್ರಿಕಾ, ಏಷ್ಯಾ, ಯುರೋಪ್ ಮತ್ತು ಮಧ್ಯ ಪ್ರಾಚ್ಯದ 50 ಹೆಚ್ಚು ರಾಷ್ಟ್ರಗಳಲ್ಲಿ ಈ ಹಿಂದೆ ಅಕ್ಕಿ ಜ್ವರ ಕಾಣಿಸಿಕೊಂಡಿತ್ತು. ಆಗ ಈ ಸೋಂಕು ನಿಯಂತ್ರಣಕ್ಕೆ ಲಕ್ಷಾಂತರ ಕೋಳಿ ಹಕ್ಕಿಗಳು ಕೊಲ್ಲಲಾಯಿತು. ಅದು ಮೊದಲು ಚೀನಾದಲ್ಲಿ ಕೋಳಿಗಳಲ್ಲಿ 1996ರಲ್ಲಿ ಮೊದಲ ಬಾರಿಗೆ H5N1 ವೈರಸ್ ಕಾಣಿಸಿಕೊಂಡಿತ್ತು. ಇಲ್ಲಿ ಚೀನಾದಲ್ಲಿ 1997ರಲ್ಲಿ ಹಾಂಗ್ಕಾಂಗ್ನಲ್ಲಿ ಮನುಷ್ಯರಲ್ಲೂ ಕಾಣಿಸ್ಕೊಂಡಿದೆ. ಮನುಷ್ಯರಲ್ಲಿ ಎಲ್ಲಿ ಬಂದಿತ್ತು ಅಂದರೆ ಹಾಂಗ್ಕಾಂಗ್ದಾಗ ಬಂದಿತ್ತು ನೋಡಿ. ಭಾಳ ಇಂಪಾರ್ಟೆಂಟ್ ಆಗಿದೆ ಪ್ರಶ್ನೆ. ಹಾಂಗ್ಕಾಂಗ್ನಲ್ಲಿ ಅಕ್ಕಿ H5N1 ಬಂದದ್ದು ಹಾಂಗ್ಕಾಂಗ್ನಲ್ಲಿ. ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದೆ ಹೋಗೋಣ. TCS ವರ್ಲ್ಡ್ 10K ಬೆಂಗಳೂರು 2024 ಅಂದರೆ ಬೆಂಗಳೂರಿನ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದ ಆವರಣದಲ್ಲಿ ಪ್ರತಿಷ್ಠಿತ TCS ವಿಶ್ವ 10K ಬೆಂಗಳೂರು 2024 ಕ್ರೀಡಾಕೂಟ ಜರುಗಿತು. ಇದು ಪ್ರತಿಷ್ಠಿತ TCS ವರ್ಲ್ಡ್ 10K ಬೆಂಗಳೂರಿನ 16ನೇ ಆವೃತ್ತಿಯ ಕ್ರೀಡಾಕೂಟವಾಗಿದೆ. ಎಷ್ಟನೇದು ಅಂದರೆ 16ನೇ ಆವೃತ್ತಿ. ಈ ಆವೃತ್ತಿಯಲ್ಲಿ ಕೀನ್ಯಾದ ಅಥ್ಲೆಟ್ಗಳು ಪುರುಷರ ಮತ್ತು ಮಹಿಳೆಯರ ಎರಡೂ ವಿಭಾಗಗಳನ್ನು ಪ್ರಾಬಲ್ಯ ಸಾಧಿಸಿದರು. ಪುರುಷರ ವಿಭಾಗದಲ್ಲಿನ ಚಾಂಪಿಯನ್ ಪೀಟರ್ ಮಾನ್ವಿಕ್ ಮತ್ತು ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಕಸಾಯತ್ ರವರು ತಲಾ $26,000 ಮೊತ್ತವನ್ನು ಬಹುಮಾನವಾಗಿ ಪಡೆದಿದ್ದಾರೆ. ಯಾರಂದರೆ ಇತ್ತೀಚೆಗೆ TCS ವರ್ಲ್ಡ್ 10Kಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಪುರುಷರಲ್ಲಿ ಎಲೈಟ್ ಪುರುಷ ವಿಭಾಗದಲ್ಲಿ ಚಾಂಪಿಯನ್ ಕೀನ್ಯಾದ ಅಥ್ಲೆಟಿಕ್ ಪೀಟರ್ ಮಾನ್ವಿಕ್. ಅದೇ ರೀತಿಯಾಗಿ ಎಲೈಟ್ ಮಹಿಳಾ ವಿಭಾಗದ ಚಾಂಪಿಯನ್ ಯಾರಪ್ಪ ಅಂತಂದರೆ ಇವರು ಕೂಡ ಕೀನ್ಯಾ ದೇಶದವರಾಗಿದ್ದಾರೆ. ಕಸಾಯಿತ್ ಮಹಿಳೆಯರ ವಿಭಾಗದಲ್ಲಿ. ವೆರಿ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ 2ನೇ ಸ್ಥಾನ ಪಡೆದ ಕೀನ್ಯಾದ ಎಮೊಕ್ಯುಲೆಟ್ ಅಚೋಲ್. 3ನೇ ಸ್ಥಾನ ಇಥಿಯೋಪಿಯಾದ ಲೇಮಮ್ ಹೈಲು ಅವರು ಪಡೆದಿದ್ದ 3ನೇ ಸ್ಥಾನ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಅಂತಾರಾಷ್ಟ್ರೀಯ ರಾಯಭಾರಿ ಯಾರು ಅಂದರೆ ವ್ಯಾಲೆರಿ ಆ್ಯಡಮ್ಸ್. ಈ ವ್ಯಾಲೆರಿ ಆ್ಯಡಮ್ಸ್ ಅವರು TCS ವರ್ಲ್ಡ್ 10K ಬೆಂಗಳೂರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಅಂತಾರಾಷ್ಟ್ರೀಯ ರಾಯಭಾರಿ ಆಗಿದ್ದಾರೆ ವ್ಯಾಲೆರಿ ಆ್ಯಡಮ್ಸ್. ಭಾಳ ಇಂಪಾರ್ಟೆಂಟ್ ಆಗಿದೆ. ಇವರು ನ್ಯೂಜಿಲ್ಯಾಂಡ್ ದೇಶದವರಾಗಿದ್ದಾರೆ. ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿ ಭಾರತೀಯ ವಿಭಾಗದಲ್ಲಿ ಪುರುಷರ ಎಲೈಟ್ ವಿಭಾಗದ ಚಾಂಪಿಯನ್ ಯಾರಂದರೆ ಕಿನ್ನಿಕ್ ಮಾತ್ರೆ. ಭಾರತೀಯ ವಿಭಾಗದಲ್ಲಿ ಮಹಿಳೆಯರ ಎಲೈಟ್ ವಿಭಾಗದ ಚಾಂಪಿಯನ್ ಅಂದರೆ ಸಂಜೀವನ್. ಭಾಳ ಇಂಪಾರ್ಟೆಂಟ್ ಆಗಲಿದೆ ನೋಡಿಕೊಳ್ಳಿ ಫ್ರೆಂಡ್ಸ್. ಈ TCS 10K ಕ್ರೀಡಾಕೂಟ ನೋಡೋದಾದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನವರು ಪ್ರಾಯೋಜಕತ್ವದಲ್ಲಿ ವರ್ಲ್ಡ್ 10K ಬೆಂಗಳೂರು ಎಂಬ ಸ್ಪರ್ಧೆಯನ್ನು 2008ರಿಂದ ವಾರ್ಷಿಕವಾಗಿ ಆಯೋಜಿಸುತ್ತಾ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಏಪ್ರಿಲ್, ಮೇ ಮತ್ತು ತಿಂಗಳಿನಲ್ಲಿ 10 ಕಿಲೋಮೀಟರ್ ರಸ್ತೆ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ. ಅದೇ ರೀತಿಯಾಗಿ 2024ರಲ್ಲಿ ಜರುಗಿದ ಕ್ರೀಡಾಕೂಟ 16ನೇ ಆವೃತ್ತಿ ಇದೆ. ಎಷ್ಟನೇದು? 16ನೇ ಆವೃತ್ತಿ. ಭಾಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಫ್ರೆಂಡ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ RCB ತಂಡದ ಹಾಲ್ ಆಫ್ ಫೇಮ್ಗೆ ಕನ್ನಡದ ವಿನಯ್ ಕುಮಾರ್ ಸೇರ್ಪಡೆಯಾಗಿದ್ದಾರೆ.
ದಾವಣಗೆರೆಗೆ ಎಕ್ಸ್‌ಪ್ರೆಸ್ ಖ್ಯಾತಿಯ ಕರ್ನಾಟಕ ರಾಜ್ಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ತಂಡದ ವೇಗಿ ವಿನಯ್ ಕುಮಾರ್ ಅವರನ್ನು RCB ತಂಡದ ಹಾಲ್ ಆಫ್ ಫೇಮ್‌ಗೆ ಈ ಬಾರಿ ಸೇರ್ಪಡೆ ಮಾಡಲಾಗಿದೆ. ಯಾರಿಗೆ? ವಿನಯ್ ಕುಮಾರ್ ಅವರಿಗೆ ಹಾಲ್ ಆಫ್ ಫೇಮ್‌ಗೆ ಸೇರ್ಪಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ಹಾಲ್ ಆಫ್ ಫೇಮ್‌ಗೆ ಸೇರ್ಪಡೆಗೊಂಡ ಇನ್ನೂ ಇಬ್ಬರು ಯಾರ್ಯಾರಪ್ಪ ಅಂತಂದರೆ, ಈ ಮೊದಲು ದಕ್ಷಿಣ ಆಫ್ರಿಕಾದ ಆಟಗಾರರಾಗಿರೋ AB ಡಿ ವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಅವರು RCBಯ ಹಾಲ್ ಆಫ್ ಫೇಮ್‌ಗೆ ಸೇರ್ಪಡೆಗೊಂಡಿದ್ದಾರೆ. ಮೂರನೇ ಆಟಗಾರನಾಗಿ ವಿನಯ್ ಕುಮಾರ್ ಅವರು ಸೇರ್ಪಡೆಗೊಂಡಿದ್ದಾರೆ. ಒಟ್ಟಿನಲ್ಲಿ RCB ಕಡೆಯಿಂದ 3 ಜನವನ್ನು ಹಾಲ್ ಆಫ್ ಫೇಮ್‌ಗೆ ಆಯ್ಕೆಯಾಗಿದ್ದಾರೆ. ಮೊದಲನೇದು AB ಡಿ ವಿಲಿಯರ್ಸ್, ಎರಡನೇದು ಕ್ರಿಸ್ ಗೇಲ್, ಮೂರನೇದು ವಿನಯ್ ಕುಮಾರ್ ಆಗಿದ್ದಾರೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ರಾಜ್ಯಸಭೆ ಸದಸ್ಯತ್ವದಿಂದ ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದಾರೆ. ಯಾರು? ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್. ಅದೇ ರೀತಿಯಾಗಿ ಅವರ ಜೊತೆ ಇನ್ನೂ 54 ಮಂದಿಗಳು ನಿವೃತ್ತಿಯಾಗಿದ್ದಾರೆ. ಅದೇ ರೀತಿಯಾಗಿ ವಿಪ್ರೋದ ನೂತನ CEO ಆಗಿ ಶ್ರೀನಿವಾಸ್ ಪಲ್ಲಿಯ ನೇಮಕಗೊಂಡಿದ್ದಾರೆ. ಭಾರತೀಯ ಮಾಹಿತಿ ತಂತ್ರಜ್ಞಾನ ದೈತ್ಯ ಕಂಪನಿಗಳಲ್ಲಿ ಒಂದಾದ ಬೆಂಗಳೂರು ಮೂಲದ ವಿಪ್ರೋ ಕಂಪನಿಯ CEO ಸ್ಥಾನಕ್ಕೆ ಥಿಯರಿ ಡೆಲಪಾರ್ಟೆ ಅವರು ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪಲ್ಲಿಯ ಅವರನ್ನು ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ಮಾಡಲಾಗಿದೆ. ರಾಜೀನಾಮೆ ನೀಡಿದವರು ಯಾರಂದರೆ ಥಿಯರಿ ಡೆಲಪಾರ್ಟೆ. ನಿರ್ಗಮಿತ CEO ಥಿಯರಿ ಡೆಲಪಾರ್ಟೆ ಆಗಿದ್ದಾರೆ. ಅಂದರೆ ವಿಪ್ರೋದ ನೂತನ CEO ಯಾರಂದರೆ ಶ್ರೀನಿವಾಸ್ ಪಲ್ಲಿಯ. ಇವರು ವಿಪ್ರೋದಲ್ಲಿ 3 ದಶಕಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದು, ಕಂಪನಿಯ ಅತಿ ದೊಡ್ಡ ಮಾರುಕಟ್ಟೆಯಾದ ಅಮೆರಿಕದ 1A CEO ಆಗಿದ್ದರು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದ ಸೈನ್ಸ್ನಿಂದ ಮ್ಯಾನೇಜ್ಮೆಂಟ್ ಸ್ಟಡೀಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಪ್ರಧಾನಿ ಮೋದಿ ಅವರಿಗೆ ಅರ್ಪಿಸಿದ VRL ಸಂಸ್ಥೆಯ ಬ್ರೈಲ್ ಲಿಪಿಯಲ್ಲಿ ರೂಪಿಸಿದ ಪುಸ್ತಕ. VRL ಸಂಸ್ಥೆ ಅಂದರೆ ದೃಷ್ಟಿದೋಷವಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ತಿಳಿದುಕೊಳ್ಳಲು ಸಹಕಾರಿಯಾಗುವಂತೆ VRL ಸಮೂಹ ಸಂಸ್ಥೆಯು ಬ್ರೈಲ್ ಲಿಪಿಯಲ್ಲಿ ರೂಪಿಸಿದ ಎ ಪ್ರಾಮಿಸ್ ನೇಷನ್ ಆನರಬಲ್ ಶ್ರೀ ನರೇಂದ್ರ ಮೋದಿ ಮೇಕರ್ ಆಫ್ ನ್ಯೂ ಇಂಡಿಯಾ ಎಂಬ ಕೃತಿಯನ್ನು ಇತ್ತೀಚೆಗೆ ಮೋದಿ ಅವರಿಗೆ ಅರ್ಪಿಸಲಾಗಿದೆ. ಯಾವ ಸಂಸ್ಥೆ ಅಂದರೆ ಅದು VRL ಸಂಸ್ಥೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಮುಂದೆ ನೋಡೋದಾದರೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹಿಳಾ ಪ್ರತಿನಿಧಿಗಳ CPD 57 ಸೈಡ್ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಅಂದರೆ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು CPD 57 ಸೈಡ್ ಎಂಬ ಕಾರ್ಯಕ್ರಮವನ್ನು SDGಗಳನ್ನು ಸ್ಥಳೀಯಗೊಳಿಸುವುದು, ಭಾರತದಲ್ಲಿ ಸ್ಥಳೀಯ ಆಡಳಿತದಲ್ಲಿ ಮಹಿಳೆಯರು ದಾರಿ ತೋರುವುದು ಎಂಬ ಶೀರ್ಷಿಕೆಯಡಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಪ್ರತಿನಿಧಿಗಳು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಹೋರಾಟ ಮತ್ತು ಅನುಭವಗಳ ಹಂಚಿಕೊಂಡರು. ಅವರು ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಆಯೋಗದ 57 ಕಾರ್ಯಕ್ರಮದ ಆಯೋಜನೆ ಇದೆ. ವಿಶ್ವಸಂಸ್ಥೆಯ ಭಾರತದ ಕಾಯಂ ಆಯೋಗ ಮತ್ತು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಅಂದರೆ UNFPAಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯ ಕಟ್ಟಡದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಜನಸಂಖ್ಯೆ ಮತ್ತು ಅಭಿವೃದ್ಧಿ ಆಯೋಗದ CPD 57 57ನೇ ಅಧಿವೇಶನ ಭಾಗವಾಗಿ ಆಯೋಜಿಸಲಾಗಿತ್ತು. ಎಷ್ಟನೇದು? 57ನೇದು. ಇದನ್ನು ಭಾರತದ ವಿಶ್ವಸಂಸ್ಥೆಯ ಶಾಶ್ವತ ರಾಯಭಾರಿಯಾಗಿರುವ ರುಚಿರಾ ಕಾಂಬೋಜ್ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ. ರುಚಿರಾ ಕಾಂಬೋಜ್.
ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸ್ಥಳೀಯ ಯೋಜನಾ ಪ್ರಕ್ರಿಯೆಯ ನಿಖರವಾದ ಜೋಡಣೆಯನ್ನು ಒತ್ತಿ ಹೇಳಿದರು. ಇವರು ಕೇಂದ್ರ ಪಂಚಾಯತ್ ರಾಜ್ ಇಲಾಖೆಯ ಪ್ರತಿನಿಧಿಗಳು ಭಾಗವಹಿಸಿ ಕೇಂದ್ರ ಸರ್ಕಾರದ ಡ್ರೋನ್ ದೀದಿ ಮತ್ತು ಲಖ್ಪತಿ ದೀದಿ ಕಾರ್ಯಕ್ರಮಗಳ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿಯಾಗಿರುವುದನ್ನು ಪ್ರಸ್ತಾಪಿಸಿದರು. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿನ ಅಳವಡಿಸಿಕೊಂಡ ನವೀನ ವಿಧಾನಗಳನ್ನು ಇವರು ಪ್ರಸ್ತಾಪಿಸಿದರು. ಯಾರು? ರುಚಿರಾ ಕಾಂಬೋಜಿಯವರು ವಿಶ್ವಸಂಸ್ಥೆಯ ಶಾಶ್ವತ ರಾಯಭಾರಿಯಾಗಿದ್ದಾರೆ. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಅಭಿವೃದ್ಧಿಸಿದ ಚೆನ್ನೈ ಮೂಲದ ಸ್ಟಾರ್ಟಪ್ ಇ-ಪ್ಲೇನ್ ಕಂಪನಿ ಇತ್ತೀಚೆಗೆ ಎಲೆಕ್ಟ್ರಿಕ್ ಟ್ಯಾಕ್ಸಿಯನ್ನು ಅಭಿವೃದ್ಧಿಪಡಿಸಿದೆ. ಯಾವುದಂದರೆ ಇದು ಚೆನ್ನೈ ಮೂಲದ ಸ್ಟಾರ್ಟಪ್ ಇ-ಪ್ಲೇನ್ ಕಂಪನಿ. ಚೆನ್ನೈ ಮೂಲದ ಸ್ಟಾರ್ಟಪ್ ಅಂದರೆ ಇ-ಪ್ಲೇನ್ ಕಂಪನಿಯು ಮುಂದಿನ ವರ್ಷದ ಮಾರ್ಚ್ ಒಳಗೆ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿಯನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಿದೆ. ನಗರ ಪ್ರದೇಶಗಳಲ್ಲಿ ಸಂಚಾರ ದಟ್ಟಣೆ ತಗ್ಗಿಸುವ ನಿಟ್ಟಿನಲ್ಲಿ ಈ ಟ್ಯಾಕ್ಸಿಯನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಸ್ಕ್ರೀನ್ ಶಾಟ್ ಅಂತ ತೆಗೆದುಕೊಳ್ಳಿದನು. ಅದೇ ರೀತಿ ಮುಂದೆ ನೋಡೋದಾದರೆ ಭಾರತ ಉಜ್ಬೇಕಿಸ್ತಾನ್ ಜಂಟಿ ಸಮರ ಬಸ್ ಯಾವುದಂದರೆ ಡಸ್ಟಲಿಕ್ 2024. ಭಾರತ ಮತ್ತು ಉಜ್ಬೇಕಿಸ್ತಾನ್ ಸೇನೆ ಪಡೆಗಳ ಸಮರಾಭ್ಯಾಸವು 2024 ಏಪ್ರಿಲ್ 15ರಿಂದ 28ರವರೆಗೆ ಉಜ್ಬೇಕಿಸ್ತಾನ್ ಗಣರಾಜ್ಯದ ಟರ್ಮೆಂಜ್ನಲ್ಲಿ ಜರುಗಿತು. ಈ ಜಂಟಿ ಡಸ್ಟಲಿಕ್ 5ನೇ ಆವೃತ್ತಿ ಇದೆ. ಎಷ್ಟನೇದು? 5ನೇ ಆವೃತ್ತಿಯಾಗಿದೆ ಡಸ್ಟಲಿಕ್. ಅಂದರೆ ಡಸ್ಟಲಿಕ್ ಸಮರಾಭ್ಯಾಸದಲ್ಲಿ 60 ಮಂದಿ ಭಾರತೀಯರನ್ನು ಒಳಗೊಂಡಂತೆ ಭಾರತೀಯ ಸೇನೆಯ 4-5 ವಿಮಾನಗಳನ್ನು ಇದು ಒಳಗೊಂಡಿದೆ. ಈ ಡಸ್ಟಲಿಕ್ ಸಮರಾಭ್ಯಾಸ ಬಗ್ಗೆ ನೋಡೋದಾದರೆ ಇದು ಡಸ್ಟಲಿಕ್ ಸಮರಾಭ್ಯಾಸ ವಾರ್ಷಿಕವಾಗಿ ಭಾರತ ಮತ್ತು ಉಜ್ಬೇಕಿಸ್ತಾನ್ಗಳು ಪರ್ಯಾಯವಾಗಿ ಆಯೋಜಿಸುವ ಒಂದು ಜಂಟಿ ಸಮರಾಭ್ಯಾಸವಾಗಿದೆ. ಇದು 2024ರಲ್ಲಿ ಇದು 5ನೇ ಆವೃತ್ತಿಯ ಡಸ್ಟಲಿಕ್ ಸಮರಾಭ್ಯಾಸವಾಗಿದೆ. ಎಷ್ಟನೇ? 5ನೇ ಆವೃತ್ತಿ. 5ನೇ ಆವೃತ್ತಿಯ ಡಸ್ಟಲಿಕ್ ಸಮರಾಭ್ಯಾಸವಾಗಿದೆ. ಉಜ್ಬೇಕಿಸ್ತಾನ ಆಯೋಜಿಸಿದ ಇದನ್ನು 2023ರಲ್ಲಿ ಭಾರತ ಆಯೋಜಿಸಿದ್ದು. ಇದನ್ನು ಉತ್ತರಾಖಂಡದ ಪಿಥೋರ್ಗಢನಲ್ಲಿ 2023ರಲ್ಲಿ 4ನೇ ಆವೃತ್ತಿಯನ್ನು ಮಾಡಲಾಯಿತು. 4ನೇ ಆವೃತ್ತಿ ಭಾರತದಾಗ ಉತ್ತರಾಖಂಡದ ಪಿಥೋರ್ಗಢದಲ್ಲಿ ಮಾಡಲಾಯಿತು. ಈಗ 5ನೇ ಆವೃತ್ತಿಯನ್ನು ಉಜ್ಬೇಕಿಸ್ತಾನದಲ್ಲಿ ನಡೆಸಲಾಗುತ್ತದೆ. 4ನೇ ಆವೃತ್ತಿ ಭಾರತ. 5ನೇ ಆವೃತ್ತಿ ಉಜ್ಬೇಕಿಸ್ತಾನ್ ಆಗಿದೆ. ಮೊದಲ ಆವೃತ್ತಿ ಡಸ್ಟಲಿಕ್ ಸಮರಾಭ್ಯಾಸ ನೋಡೋದಾದರೆ ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಮೊದಲ ಆವೃತ್ತಿಯ ಡಸ್ಟಲಿಕ್ ಸಮರಾಭ್ಯಾಸ 2019ರಾಗ ನಡೆದತ್ತು. ಈ ಸಮರಾಭ್ಯಾಸ ಭಯೋತ್ಪಾದನೆ ನಿಗ್ರಹ ಮೇಲೆ ಕೇಂದ್ರೀಕೃತವಾಗಿತ್ತು. ಮೊದಲು ನಡೆದು 2019ರಲ್ಲಿ. ಈಗ 2024ರಲ್ಲಿ 5ನೇ ಆವೃತ್ತಿ ನಡೀತದೆ. ಎಲ್ಲಿ? ಉಜ್ಬೇಕಿಸ್ತಾನದಾಗ. ಇದರ ಉದ್ದೇಶ ಏನಂದ್ರೆ ಪರಸ್ಪರ ಮಿಲಿಟರಿ ಸಹಕಾರವನ್ನು ಉತ್ತೇಜಿಸುವುದು, ಸಂಯೋಜಿತ ಸಾಮರ್ಥ್ಯಗಳನ್ನು ಹೆಚ್ಚಿಸುವ, ಪರ್ವತ ಮತ್ತು ಅರಣ್ಯೇತರ ಭೂಪ್ರದೇಶ ಜಂಟಿ ಕಾರ್ಯಾಚರಣೆಗಳನ್ನು ಕೇಂದ್ರೀಕರಿಸುವ, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಇದು ಅಭಿವೃದ್ಧಿ ಗುರಿಯನ್ನು ಸಾಧಿಸುವುದಾಗಿದೆ. ಯಾವುದು? ಡಸ್ಟಲಿಕ್ ಸಮರಾಭ್ಯಾಸದ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಪ್ರಮುಖ ಸಮರಾಭ್ಯಾಸಗಳು ನಡೆದಿವೆ. ಯಾವ್ಯಾವ ಅಂದರೆ ಧರ್ಮಗಾರ್ಡಿನ್. ಇದು ಭಾರತ ಮತ್ತು ಜಪಾನ್ ನಡುವೆ ನಡೆಯುವ ಒದ್ದ ಸಮರಾಭ್ಯಾಸವಾಗಿದೆ. ಡಸ್ಟರ್ ಸೈಕ್ಲೋನ್. ಇದು ಭಾರತ UAE ನಡೆಯುವ ಸಮರಾಭ್ಯಾಸವಾಗಿದೆ. ಸಾಡಾ ತಾನ್ಸಿಯನಕ್. ಭಾರತ ಸೌದಿ ಅರೇಬಿಯಾ ದೇಶದಿಂದ ನಡೆಯುವ ಸಮರಾಭ್ಯಾಸವಾಗಿದೆ. ಟೈಗರ್ ಟ್ರಂಪ್. ಇದು ಭಾರತ ಅಮೆರಿಕದಿಂದ ನಡೆಯುವ ಸಮರಾಭ್ಯಾಸವಾಗಿದೆ. ಲಾಮಿಟಿಯೆ. ಇದು ಭಾರತೀಯ ಸೆಚೆಲ್ಸ್ ದೇಶಗಳ ನಡುವೆ ಸಮರಾಭ್ಯಾಸವಾಗಿದೆ. ಶಕ್ತಿ ಅನ್ನೋದು ಭಾರತ ಫ್ರಾನ್ಸ್ ನಡುವೆ ಸಮರಾಭ್ಯಾಸ. ಅಜೇರೆ ವಾರಿಯರ್ ಅಂದರೆ ಭಾರತ UK. ಸಂಪ್ರೀತಿ ಅಂದರೆ ಭಾರತ ಬಾಂಗ್ಲಾದೇಶ್. ಸೂರ್ಯಕಿರಣ ಅಂದರೆ ಭಾರತ ನೇಪಾಳ ದೇಶಗಳಲ್ಲಿ ನಡೆಯುವ ಒಂದು ಸಮರಾಭ್ಯಾಸವಾಗಿದೆ. ಭಾಳ ಇಂಪಾರ್ಟೆಂಟ್. ನೀವೆಲ್ಲ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಆಮೇಲೆ ಅದನ್ನು ಬರೆದುಕೊಳ್ಳಿ. ಒಂದು ಕಡೆ ಸಮರಾಭ್ಯಾಸಗಳ ಬಗ್ಗೆ ಬರೆದುಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋಣ. ನಾಗರಿಕ ಸೇವೆಗಳ ದಿನ ಅಂದರೆ ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ. ಅಂದರೆ ಇದರ ಏಪ್ರಿಲ್ 21ನೇ ತಾರೀಕು ಮಾಡುತ್ತಾರೆ. ಅದನ್ನು ಭಾರತ ಅಭಿವೃದ್ಧಿಯಲ್ಲಿ ಶ್ರಮಿಸುತ್ತಿರುವ ನಾಗರಿಕ ಸೇವಕರ ಕಾರ್ಯವನ್ನು ಗುರುತಿಸುವ ಮತ್ತು ಪ್ರಶಂಸಿಸುವ ಉದ್ದೇಶದಿಂದ ಪ್ರತಿ ವರ್ಷದಂತೆ
ಈ ವರ್ಷವೂ ಕೂಡ ಏಪ್ರಿಲ್ 21ರಂದು ರಾಷ್ಟ್ರೀಯ ನಾಗರಿಕ ಸೇವೆಯನ್ನು ದಿನವನ್ನು ಆಚರಿಸಲು ಮಾಡಲಾಯಿತು. ಧ್ಯೇಯವಾಕ್ಯ ಏನಂತ ಹೇಳಿದ್ದಾರೆ ಅಂದರೆ ಪಬ್ಲಿಕ್ ಸರ್ವಿಸ್ ಇನ್ ಎ ಚೇಂಜಿಂಗ್ ವರ್ಲ್ಡ್, ಅಂದರೆ ಪಬ್ಲಿಕ್ ಸರ್ವಿಸ್ ಇನ್ ಎ ಚೇಂಜಿಂಗ್ ವರ್ಲ್ಡ್ 2024 ಏಪ್ರಿಲ್ 21 ಧ್ಯೇಯ ವಾಕ್ಯವಾಗಿದೆ. ಯಾವುದ್ರದ್ದು ಅಂದರೆ ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ ಅದ. ಧ್ಯೇಯ ವಾಕ್ಯ ಅಂದರೆ ಪಬ್ಲಿಕ್ ಸರ್ವಿಸ್ ಇನ್ ಎ ಚೇಂಜಿಂಗ್ ವರ್ಲ್ಡ್. ಅದೇ ರೀತಿಯಾಗಿ ಇದು ಸ್ವತಂತ್ರ ಭಾರತ ಮೊದಲ ಉಪಪ್ರಧಾನಿಯಾಗಿರುವ ಮತ್ತು ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು 1947 ಏಪ್ರಿಲ್ 21ರಂದು ನವದೆಹಲಿಯಲ್ಲಿ ಮೆಟಾಕಾಫೆ ಹೌಸ್ನಲ್ಲಿ ನಡೆದ ಪ್ರೊಬೇಷನ್ನಲ್ಲಿ ಆಡಳಿತ ಸೇನಾ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇವರು ನಾಗರಿಕ ಸೇವಕರನ್ನು ಭಾರತದ ಉಕ್ಕಿನ ಚೌಕಟ್ಟು ಅಂದರೆ ದ ಸ್ಟೀಲ್ ಫಾರ್ಮ್ ಆಫ್ ದ ಇಂಡಿಯಾ ಎಂದು ಉಲ್ಲೇಖಿಸಿದರು. ವಿವಿಧ ಇಲಾಖೆಗಳಲ್ಲಿ ವಿವಿಧ ಹಂತಗಳಲ್ಲಿ ಕಾರ್ಯನಿರ್ವಹಿಸುವ ನಾಗರಿಕ ಸೇವಕರು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಸ್ತಂಭಗಳೆಂದು ಇವರು ಪ್ರತಿಪಾದಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಸ್ವತಂತ್ರ ಭಾರತ ಮೊದಲ ಬ್ಯಾಚ್ನ ನಾಗರಿಕ ಸೇವಾ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ದಿನಾಂಕವಾದ ಏಪ್ರಿಲ್ 21ರಂದು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನಾಗಿ ಆಚರಿಸಲು 2006ರಿಂದ ಏಪ್ರಿಲ್ 21ರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಮೊದಲ ಬಾರಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಂದರೆ ಇದು 2006ರಿಂದ ಈ ಸಿವಿಲ್ ಸರ್ವಿಸ್ ಡೇಯನ್ನು ಮಾಡ್ತಾ ಬಂದಿದ್ದಾರೆ. 2006 ಏಪ್ರಿಲ್ 21 ಸಿವಿಲ್ ಸರ್ವಿಸ್ ಡೇ ಎಂದು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಭಾರತದ ಸಿವಿಲ್ ಸರ್ವಿಸ್ ಪ್ರವರ್ತಕ ಯಾರಂದರೆ ಲಾರ್ಡ್ ಕಾರ್ನ್ವಾಲಿಸ್. ಆಧುನಿಕ ಭಾರತದ ನಾಗರಿಕ ಸೇವಾ ಪಿತಾಮಹ ಮತ್ತು ಭಾರತ ಉಕ್ಕಿನ ಮನುಷ್ಯ ಯಾರಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ನೋಡಿ, ಭಾಳ ಕನ್ಫ್ಯೂಸ್ ಆಗಲಿದೆ ಇಲ್ಲಿ. ಯಾಕಂದರೆ ಭಾರತದ ಸಿವಿಲ್ ಸರ್ವಿಸ್ಗಳ ಪ್ರವರ್ತಕ ಅಂದರೆ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಾಕುವ ಚಾನ್ಸ್ ಇದೆ, ಆದರೆ ಲಾರ್ಡ್ ಕಾರ್ನ್ವಾಲಿಸ್ ಇದೆ. ಅದು ಆಧುನಿಕ ಭಾರತ ಎಂದು ಬಂದಾಗ ಮಾತ್ರ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಂದು ಮಾರ್ಕನ್ನು ಹಾಕಬೇಕಾಗುತ್ತೆ. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿದನ್ನು ಅಥವಾ ಥೀಮ್ ಮತ್ತು ಡೇ ಅನ್ನು ಬರೆದುಕೊಳ್ಳಿ. ಅದೇ ರೀತಿ ಮುಂದೆ ನೋಡೋದಾದರೆ ಇತ್ತೀಚೆಗೆ ರಾಮ್ಸೆ ಬ್ರದರ್ ತಂಡದ ಗಂಗು ಅವರು ನಿಧನರಾಗಿದ್ದಾರೆ. ಗಂಗು ರಾಮ್ಸೆ 1970ರ ದಶಕ ತಮ್ಮದೇ ಶೈಲಿಯಲ್ಲಿ RR ಸಿನಿಮಾಗಳ ಮೂಲಕ ಭಾರತದ ಚಿತ್ರರಂಗದಲ್ಲಿ ಜನಪ್ರಿಯರಾಗಿದ್ದ ಖ್ಯಾತ ಛಾಯಾಗ್ರಾಹಕ ಹಾಗೂ ನಿರ್ಮಾಪಕ ಗಂಗು ರಾಮ್ಸೆ ಅವರು ಇತ್ತೀಚೆಗೆ ಏಪ್ರಿಲ್ 7ರಂದು ಮುಂಬೈನಲ್ಲಿ ನಿಧನರಾಗಿದ್ದಾರೆ. ಇಲ್ಲಿ ಮುಂಬೈನಲ್ಲಿ ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ನಿಧನರಾದರ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು. ಗಂಗು ರಾಮ್ಸೆ ಇವರು ಒಬ್ಬ ಛಾಯಾಚಿತ್ರಗ್ರಾಹಕರು. ಅದೇ ರೀತಿಯಾಗಿ IISc ಸಂಯೋಗದೊಂದಿಗೆ ಶೂನ್ಯ ಬ್ಯಾಕ್ಟೀರಿಯಾ ನೀರು ತಂತ್ರಜ್ಞಾನ ಅಳವಡಿಸಿದ ಜಲ ಮಂಡಳಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿರುವ ಭಾರತ ವಿಜ್ಞಾನ ಸಂಸ್ಥೆ IISc ವಿಜ್ಞಾನಿಗಳ ಸಂಯೋಗದಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣೆ ದೇಶೀಯ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ಈ ಜಲಮಂಡಳಿ ಪ್ರತಿದಿನ 1 ಕೋಟಿ ಲೀಟರ್ ಜೀರೋ ಬ್ಯಾಕ್ಟೀರಿಯಾ ನೀರನ್ನು ಸರಬರಾಜು ಮಾಡುತ್ತಿದೆ. ಪರಿಸರ ಸ್ನೇಹಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಜಲಮಂಡಳಿ ಬ್ಯಾಕ್ಟೀರಿಯಾ ಮುಕ್ತ ನೀರನ್ನು ಪ್ರತಿದಿನವೂ ಪೂರೈಸುತ್ತಿದೆ. ಇದೀಗ ಅಗರ KC ವ್ಯಾಲಿ ಬೆಂಗಳೂರು STPಗಳಲ್ಲಿ ಹೊಸ ತಂತ್ರಜ್ಞಾನ ಕೂಡ ಅಳವಡಿಸಲಾಗಿದೆ. ಇದರಿಂದ ಶೂನ್ಯ ಬ್ಯಾಕ್ಟೀರಿಯಾ ನೀರನ್ನು ಅಳವಡಿಸಿಕೊಳ್ಳಲು ಇದು ಜಲಮಂಡಳಿ ಸಜ್ಜಾಗಿದೆ. ಅಂದರೆ ಬ್ಯಾಕ್ಟೀರಿಯಿಂದ ಸ್ವಚ್ಛ ಮಾಡೋದು ನೀರನ್ನು. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಅಪರಾಧ ನ್ಯಾಯ ವ್ಯವಸ್ಥೆಯ ಆಡಳಿತದಲ್ಲಿ ಭಾರತ ಪ್ರಗತಿಪರ ಹಾದಿ ವಿಷಯದ ಸಮ್ಮೇಳನ ಇದು ಕಾನೂನು ಮತ್ತು ನ್ಯಾಯ ಸಚಿವಾಲಯ ಇತ್ತೀಚೆಗೆ ನಡೆಸಿದೆ. ಅಂದರೆ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಅಡಿಯಲ್ಲಿ ಕಾನೂನು ವ್ಯವಹಾರಗಳ ಇಲಾಖೆಯು ನವದೆಹಲಿಯಲ್ಲಿ ಅಪರಾಧ ಮತ್ತು ನ್ಯಾಯ ವ್ಯವಸ್ಥೆಯ ಆಡಳಿತದ ಭಾರತೀಯ ಪ್ರಗತಿಪರ ಹಾದಿ ಎಂಬ ವಿಷಯದ ಕುರಿತು ಒಂದು ಇತ್ತೀಚೆಗೆ ಸಮ್ಮೇಳನ ಆಯೋಜಿಸಿದೆ. ಇದು ವಿವಿಧ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರುಗಳು, ವಕೀಲರು, ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು, ಪೊಲೀಸರು, ಅಧಿಕಾರಿಗಳು, ಕಾನೂನು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದರು. ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷೆ ಸಂಹಿತೆ 2023 ಮತ್ತು
ಭಾರತೀಯ ಸಾಕ್ಷಿ ಅಧಿನಿಯಮ 2023 ಎಂಬ 3 ಕ್ರಿಮಿನಲ್ ಕಾನೂನುಗಳನ್ನು 1 ಜುಲೈ 2024ರಿಂದ ಜಾರಿಗೆ ತರುತ್ತಿರುವ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ಆಯೋಜಿಸಲಾಗಿದೆ. ಇದು ಭಾರತ ಸುಪ್ರೀಂ ಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿರುವ DY ಚಂದ್ರಚೂಡ್ ಅವರು ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಜೊತೆಗೆ ಅಟಾರ್ನಿ ಜನರಲ್ ಆಗಿರುವ R. ವೆಂಕಟರಮಣಿ ಮತ್ತು ಸಾಲಿಸಿಟರ್ ಜನರಲ್ ಆಗಿರುವ ತುಷಾರ್ ಮೆಹ್ತಾ ಕೂಡ ಈ ಸಚಿವಾಲಯದ ಅಧಿಕಾರದಲ್ಲಿ ಭಾಗವಹಿಸಿದ್ದಾರೆ. ಇದು ಅಪರಾಧ ನ್ಯಾಯ ವ್ಯವಸ್ಥೆಯ ಆಡಳಿತ ಭಾರತದ ಪ್ರಗತಿಪರ ಹಾದಿಯಲ್ಲಿ ವಿಷಯಗಳ ಸಮ್ಮೇಳನ. ಇದನ್ನು ಯಾರು ಆಯೋಜಿಸಿದರು ಅಂದರೆ ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್, ಭಾಳ ಇಂಪಾರ್ಟೆಂಟ್. ಮುಂದೆ ನೋಡೋದಾದರೆ ಪೇರು ದೇಶದ ಆಜಾದ್ ಮಾರ್ಸೆಲಿನೋ ಅಬಾದ್ ಜಗತ್ತಿನ ಅತಿ ಹಿರಿಯ ವ್ಯಕ್ತಿಯಾಗಿದ್ದಾರೆ. ಯಾರು? ಪೇರು ದೇಶದವರು. ಇವರು ಅಂದರೆ ಬ್ರಿಟನ್ನಿನಿಂದ 111 ವರ್ಷದ ಜಾನ್ ಆಲ್ಫ್ರೆಡ್ ಅವರನ್ನು ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಎಂದು ಇತ್ತೀಚೆಗೆ ಗಿನ್ನಿಸ್ ಪುಸ್ತಕದಲ್ಲಿ ಅಧಿಕಾರಿಗಳು ಘೋಷಿಸಿದ್ದರು. ಆದರೆ ಪೇರು ದೇಶದ ತನ್ನ ನಾಗರಿಕ ಮಾರ್ಸೆಲಿನೋ ಅಬಾದ್ ಇತ್ತೀಚೆಗೆ 124ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಅವರೇ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿಯೆಂದು ಘೋಷಿಸಿದ್ದಾರೆ. ಮಧ್ಯ ಪೇರುವಿನ ದೇಶದಲ್ಲಿ ನಿವಾಸಿ ಮಾರ್ಸೆಲಿನೋ ಅಬಾದ್ ಅವರನ್ನು ತಮ್ಮ 124ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಯಾರು? ಮಾರ್ಸೆಲಿನೋ ಅಬಾದ್. ಎಷ್ಟು? 124. ಮೊದಲು ಯಾರಿದ್ದರಪ್ಪ ಅಂತಂದರೆ ಜಾನ್ ಆಲ್ಫ್ರೆಡ್. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಅತಿ ಹೆಚ್ಚು ವಯಸ್ಸು ಹೊಂದಿರುವ ವ್ಯಕ್ತಿ ಯಾರಂದರೆ ಈಗ ಮಾರ್ಸೆಲಿನೋ ಅಬಾದ್ ಅಂತ ಹೇಳಬೇಕು. ಮೊದಲು ಯಾರಿದ್ದಾರೆ ಅಂದರೆ ಜಾನ್ ಆಲ್ಫ್ರೆಡ್. ಇವ್ರು 111 ವರ್ಷ ಆಗಿರ್ತೀರಿ, ಇವ್ರಿಗೆ 124 ವರ್ಷ ಇದೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಮೆಂಟ್ ಕೂಡ ಹಾಕಿ, ಈಗ ಯಾವ ರೀತಿಯಾಗಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.